ಇಂದಿನಿಂದ ವಿಧಾನಸಭೆಯ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಕೇರಳ, ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕದಲ್ಲೂ ಸಹ ಸಂಘರ್ಷ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ತಾರಕಕ್ಕೆ ಏರಿರೋದು. ಇಂದಿನಿಂದ ವಿಧಾನಸಭೆಯ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇರೋದು. ಕೇರಳ, ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕದಲ್ಲೂ ಸಂಘರ್ಷ ಶುರುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ತಾರಕಕ್ಕೆ ಏರಿರೋದು. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡೋಕೆ ರಾಜ್ಯಪಾಲರು ನಕಾರ. ಭಾಷಣದ ಪ್ರತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವಂತಹ ಅಂಶ ಇದೆ. ಭಾಷಣದಲ್ಲಿರುವ 11 ಪ್ಯಾರಾಗಳನ್ನು ಕೈಬಿಡಬೇಕು ಅನ್ನುವಂತಹ ಸೂಚನೆ ಇದೆ. ಹೀಗಾಗಿ ಇವತ್ತು ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಂಘರ್ಷ ಏರ್ಪಟ್ಟಿದೆ. ಇಂದಿನಿಂದ ವಿಧಾನಸಭೆಯ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇರೋದು. ಕೇರಳ, ತಮಿಳುನಾಡು ಬೆನ್ನಲ್ಲೇ ಕರ್ನಾಟಕದಲ್ಲೂ ಸಹ ಸಂಘರ್ಷ ಆಗಲಿದೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ಸಮರ ತಾರಕಕ್ಕೆ ಏರ್ತಾ ಇರೋದು. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ರಾಜ್ಯಪಾಲರು ನಕಾರ ಎತ್ತಿದ್ದಾರೆ. ಭಾಷಣದ ಪ್ರತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವಂತಹ ಅಂಶ ಇದೆ. ಹೀಗಾಗಿ ಭಾಷಣದಲ್ಲಿರುವ 11 ಪ್ಯಾರಾಗಳನ್ನು ಕೈ ಬಿಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಹಾಗಾದರೆ ರಾಜ್ಯಪಾಲರ ಆಕ್ಷೇಪಗಳು ಏನು? ಒಂದೊಂದಾಗೆ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ವಿರುದ್ಧ ಶಬ್ದ ಪ್ರಯೋಗ ಮಾಡಿರೋದು ಸರಿ ಇಲ್ಲ ಅನ್ನೋದು ರಾಜ್ಯಪಾಲರ ಆಕ್ಷೇಪ ಆಗಿದೆ. ಇನ್ನು ವಿರೋಧ ಮಾಡುವ ರೀತಿ ದ್ವೇಷ ಭಾವನೆಯಿಂದ ಕೂಡಿದೆ. ವಿರೋಧ ಮಾಡುವಂತಹ ರೀತಿ ಏನೆಲ್ಲ ಅಂಶ ಕೊಟ್ಟಿದ್ದಾರೆ ಅದು ದ್ವೇಷ ಭಾವನೆಯಿಂದ ಕೂಡಿದೆ. ಆ ಪದಗಳು ಸರಿ ಇಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಇನ್ನು ಜಿ ಕಾಯ್ದೆ ವಿರೋಧಿಸೋಕೆ ಕಠಿಣ ಶಬ್ದ ಬಳಕೆಯನ್ನ ಮಾಡಲಾಗಿದೆ. ಭಾಷಣದಲ್ಲಿ ಏನು ಕೊಟ್ಟಿದ್ದಾರೆ 11 ಪ್ಯಾರಾ, ಅದರಲ್ಲಿ ಕಠಿಣ ಪದಗಳನ್ನು ಯೂಸ್ ಮಾಡಲಾಗಿದೆ. 11 ಪ್ಯಾರಾಗಳ ಭಾಷಣದಲ್ಲಿ 100 ಪ್ಯಾರಾಗಳ ಭಾಷಣದಲ್ಲಿ ಈ 11 ಪ್ಯಾರಾಗಳನ್ನು ತೆಗಿಬೇಕು ಅನ್ನುವಂತಹ ಸೂಚನೆಯನ್ನು ಸಹ ಕೊಡಲಾಗಿದೆ. ಆಕ್ಷೇಪಾರ್ಹ ಸಾಲುಗಳನ್ನು ತೆಗೆದ್ರೆ ಮಾತ್ರ ಭಾಷಣ ಮಾಡ್ತೀನಿ ಅಂತ ರಾಜ್ಯಪಾಲರು ಆಕ್ಷೇಪವನ್ನ ತಿಳಿಸಿರೋದು. ತಮ್ಮ ಆಕ್ಷೇಪ ಇದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಸರ್ಕಾರದ ವಾದ ಏನು? ರಾಜ್ಯಪಾಲರ ಆಕ್ಷೇಪಗಳನ್ನು ರಾಜ್ಯ ಸರ್ಕಾರ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನ ಸರ್ಕಾರ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ 11 ಪ್ಯಾರಾಗಳನ್ನು ತೆಗೆಯೋಕೆ ಸಾಧ್ಯ ಇಲ್ಲ. ಇದು ಸರ್ಕಾರದ ವಾದ ಆಗಿರೋದು. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು. ಇದು ಸರ್ಕಾರದ ವಾದ. ಸರ್ಕಾರ ಏನು ಸಿದ್ಧಪಡಿಸಿರುತ್ತೆ ಭಾಷಣ, ಅದನ್ನು ರಾಜ್ಯಪಾಲರು ಓದಬೇಕು. ಕೇಂದ್ರ ಸರ್ಕಾರದ ನಿಲುವು, ಕಾಯ್ದೆಗಳನ್ನು ವಿರೋಧಿಸುವ ಹಕ್ಕು ನಮಗಿದೆ. ಈ ಮಾತನ್ನ ಸರ್ಕಾರ ಹೇಳ್ತಾ ಇರೋದು. ಇದು ಸರ್ಕಾರದ ವಾದ. ರಾಜ್ಯಪಾಲರ ಆಕ್ಷೇಪಕ್ಕೆ ಸರ್ಕಾರದ ವಾದ ಇದು. ನಿಯಮಗಳ ಪ್ರಕಾರ ರಾಜ್ಯಪಾಲರು ಭಾಷಣವನ್ನ ನಿರಾಕರಣೆ ಮಾಡುವಂತಿಲ್ಲ. ಸರ್ಕಾರ ಏನು ಕೊಡುತ್ತೆ, ಏನು ಭಾಷಣ ಕೊಡುತ್ತೆ ಅದನ್ನು ರಾಜ್ಯಪಾಲರು ಓದಬೇಕು. ಅದು ಅವ್ರ ಕೆಲಸ. ನಿಯಮ ಇರೋದೇ ಹಾಗೆ. ಅದನ್ನು ಅವರು ನಿರಾಕರಣೆ ಮಾಡುವಂತಿಲ್ಲ. ಆರ್ಟಿಕಲ್ 176 ಸಬ್ಸೆಕ್ಷನ್ 1, 163 ಇದರ ವಿಧಿ ಪ್ರಕಾರ ಭಾಷಣವನ್ನು ಸರ್ಕಾರ ಸಿದ್ಧಪಡಿಸಲಿದೆ. ಇದು ಸರ್ಕಾರದ ಹಕ್ಕು ಅನ್ನುವಂಥದ್ದನ್ನು ಸರ್ಕಾರ ಮಾಡಿರುವಂತಹ ವಾದ ರಾಜ್ಯಪಾಲರ ಆಕ್ಷೇಪಕ್ಕೆ. ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳೇನು? ಜಂಟಿ ಅಧಿವೇಶನಕ್ಕೆ ಆಗಮಿಸದೆ ಸಂವಿಧಾನ ಬಿಕ್ಕಟ್ಟನ್ನ ಎದುರಿಸೋದು. ಇದು ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳು. ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಭಾಷಣ ಓದದೆ ವಾಪಸ್ ತೆರಳೋದು. ಇದು ಗವರ್ನರ್ ಮುಂದಿರುವಂತಹ ಕೆಲ ಆಯ್ಕೆಗಳು. ಈ ಆಯ್ಕೆಗಳ ಪ್ರಕಾರ ಅವ್ರು ಮಾಡ್ತಾರಾ ನೋಡಬೇಕು. ಆರಂಭಿಕ ಸಾಲುಗಳನ್ನು ಓದಿ ಇಡೀ ಭಾಷಣವನ್ನು ಮಂಡಿಸಿ ಹೋಗೋದು. ಜಸ್ಟ್ ಏನು ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ ಒಂದಷ್ಟು ಪ್ಯಾರಾಗಳನ್ನು ಓದ್ಬಿಟ್ಟು ಇಡೀ ಭಾಷಣವನ್ನು ಹಾಗೆ ಅವರು ಬ್ರೀಫ್ ಮಾಡಿಬಿಟ್ಟು ಹೋಗ್ಬೋದು. ಇದು ಸಹ ರಾಜ್ಯಪಾಲರ ಮುಂದಿರುವ ಆಯ್ಕೆಗಳು. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧದ 11 ಈ ಪ್ಯಾರಾಗಳೇನಿದೆ ಅದನ್ನು ಓದದೆ ಸ್ಕಿಪ್ ಮಾಡೋದು. ಇದು ಸಹ ಗವರ್ನರ್ ಮುಂದಿರುವಂತಹ ಒನ್ ಆಫ್ ದಿ ಆಪ್ಷನ್. ಏನು ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿದ್ದಾರೆ ಅದನ್ನು ಸಹ ಅವರು ಆ ಪ್ಯಾರಾಗಳನ್ನು ಬಿಟ್ಬಿಟ್ಟು ಮುಂದೆ ಓದ್ಕೊಂಡು ಹೋಗ್ಬಿಡ್ಬೋದು. ಅದನ್ನು ಸ್ಕಿಪ್ ಮಾಡಬಹುದು. ಇದು ಸಹ ಗವರ್ನರ್ಗೆ ಇರುವಂತಹ ಒಂದು ಆಪ್ಷನ್.